ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋನಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ವ್ರತ ಸರಿಯಾದಂತಹ ರೀತಿಯಲ್ಲಿ ಮಾಡುವಂತಹ ವಿಧ ಏನು, ಅದರ ನೀತಿ ನಿಯಮಗಳೇನು ಎಲ್ಲವನ್ನು ನೋಡೋಣ ಬನ್ನಿ. ರಾಯರ ವ್ರತಗಳನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ, 21 ದಿನ ಇರ್ಬೋದು, 48 ಇರ್ಬೋದು, ಅಥವಾ 7 ಗುರುವಾರದ ವ್ರತ ಇರ್ಬೋದು, ಮಧ್ಯದಲ್ಲಿ ದಯಮಾಡಿ ಇದನ್ನೂ ಸಹ ಮಾಡ್ತಾ ಹೋಗಿ. ಏನು ಕಷ್ಟ ಇಲ್ಲ, ಏನು ಕಷ್ಟವೂ ಸಹ ಆಗೋದಿಲ್ಲ. ಬಹಳ ಬೇಗ ಫಲ ಈಡೇರುತ್ತೆ. ರಾಯರ ಪೂಜೆಯನ್ನು ಯಾರೆಲ್ಲ ಮಾಡ್ತೀರಾ ಅವರಿಗೆ ವಾಯುದೇವರು ಅತಿ ಶೀಘ್ರವಾಗಿ ಒಲಿತಾರೆ. ನಾವು ಎಷ್ಟೋ ಕಷ್ಟಗಳನ್ನ ರಾಯರ ಬಳಿ ನಾವು ನಿವೇದನೆ ಮಾಡಿಕೊಂಡು ವ್ರತ ಮಾಡಿದ್ರೂ ಕೆಲವೊಂದು ಕಷ್ಟಗಳನ್ನ ಪರಿಹಾರ ಮಾಡಿ ಅಂಥೇಳಿ ರಾಯರು ವಾಯುದೇವರ ಬಳಿ ಕೇಳ್ಕೊತಾರೆ. ಅಂಥದ್ರಲ್ಲಿ ನಾವೇ ಸ್ವತಃ ಈ ವ್ರತವನ್ನು ಸಹ ಹಿಡಿದಾಗ, ಅಂದರೆ ಆಂಜನೇಯ ಸ್ವಾಮಿ ವ್ರತವನ್ನು ರಾಯರ ವ್ರತಗಳ ಜೊತೆ ಮಾಡಿದಾಗ, ಅಥವಾ ಇದನ್ನು ಪ್ರತ್ಯೇಕವಾಗಿಯೂ ಸಹ ಮಾಡ್ಬೋದು. ಬಹಳ ಬೇಗ ನಿಮ್ಮ ಕಷ್ಟ ಕಳೆದು ನೀವೇನು ಅಂದ್ಕೊಂಡಿರ್ತೀರ ಅದು ಈಡೇರೋದ್ರಲ್ಲಿ ಸಂಶಯ ಇಲ್ಲ. ಯಾವ ರೀತಿ ಇದನ್ನು ಮಾಡುವಂತಹದ್ದು ನೋಡಿ. ಈ ವ್ರತವನ್ನು ನಿರಂತರವಾಗಿ 21 ದಿನ ಮಾಡಬಹುದು. ಇಲ್ಲ ಆಗಲ್ಲ ಅಂತಂದರೆ 9 ಶನಿವಾರಗಳನ್ನು ಸಹ ಮಾಡ್ಬೋದು. ಯಾವುದು ಮಾಡಿದ್ರೂ ಸಹ ಅಷ್ಟೇ ಫಲ ಲಭ್ಯ ಇರುತ್ತೆ. ಅದರಲ್ಲೇನು ವೇರಿಯೇಷನ್ಸ್ ಇರೋದಿಲ್ಲ. ಅಂತಹದ್ದೇ ಸಂಕಲ್ಪ ಅಂತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆ ಆಕಾಂಕ್ಷೆಗಳು ಇದ್ದು ಅದು ಆಗಬೇಕು ಅನ್ನುವಂತಹ ಮನಸ್ಸಿದ್ರೆ, ಅಥವಾ ಬಹಳ ಯಾವುದೋ ಒಂದು ಕಷ್ಟಕ್ಕೆ ಸಿಗಾಕೊಂಡಿದ್ರೂ ಸಹ ಆ ಕಷ್ಟದಿಂದ ಪಾರಾಗಬೇಕು ಅನ್ನುವಂತಹ ಇಚ್ಛೆ ಇದ್ರೂ ಈ ವ್ರತವನ್ನು ಮಾಡ್ಬೋದು. ರಾಯರ ವ್ರತಗಳ ಜೊತೆಗೆ ಇದನ್ನು ಮಾಡಿದ್ರೆ 100ರಷ್ಟು ನಿಮ್ಮ ಸಂಕಲ್ಪ ಸಿದ್ಧಿ ಆಗೇ ಆಗುತ್ತೆ. 21 ದಿನ ನೀವು ಇದನ್ನು ಮಾಡ್ಕೊತಾ ಹೋಗೋ ಹಾಗಿದ್ರೆ ಒಂದು ಶನಿವಾರದಿಂದ ಪ್ರಾರಂಭ ಮಾಡ್ಕೋಬೇಕು. 9 ದಿನ ಮಾಡೋ ಹಾಗಿದ್ರೂ ಶನಿವಾರ ಮಾಡ್ಕೊಂಡು ಹೋಗಬೇಕು. ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಪೂಜೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋ ಅಂತಹದ್ದು, ತಿನ್ನೋ ಅಂಥದ್ದನ್ನು ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಆಸೆ ಸಿದ್ಧಿಸುತ್ತೆ. 21 ದಿನ ವ್ರತ ಮಾಡುವಂತಹವರು ದಂಪತಿಗಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. 9 ಶನಿವಾರ ಮಾಡುವಂತಹವರು ಶನಿವಾರ ಮಾತ್ರ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಸಾಕು. ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ. 21 ಕಂಟಿನ್ಯೂಸ್ ಆಗಿ ಮಾಡುವಂತಹವರು 21 ದಿನ ಪೂರ್ತಿ ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಳ್ಳಿ. ಯಾರೆಲ್ಲ ಶನಿವಾರ ಮಾಡ್ಕೋತೀರಾ ಅವರು ಶನಿವಾರ ಮಾತ್ರ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡ್ರೆ ಸಾಕು. ಆದರೆ 9 ಶನಿವಾರ ಪೂಜೆ ಮಾಡುವಂಥವ್ರೂ ಸಹ ಮಧ್ಯದಲ್ಲಿ ನಾನ್ ವೆಜ್ಜನ್ನು ಮಾಡೋ ಹಾಗೆ ಇಲ್ಲ. ಇದಕ್ಕೆ ಹೆಂಗಸರು ಗಂಡಸರು ಅನ್ನುವಂತಹ ಭೇದ ಭಾವ ಇಲ್ಲ. ಈ ಪೂಜೆಗೆ ಯಾರು ಬೇಕಾದರೂ ಮಾಡಬಹುದು. ಮದುವೆ ಆಗದಿಲ್ದಿರುವಂತಹ ಹೆಣ್ಮಕ್ಳು ಸಹ ಮದುವೆ ಆಗಲಿ ಅಂತ ಹೇಳಿನೂ ಸಹ ಇದನ್ನು ಮಾಡ್ಕೋಬೋದು. ಇನ್ನು ಯಾವ ರೀತಿ ನಾವು ಏನೆಲ್ಲ ಸಾಮಗ್ರಿಗಳನ್ನ ಒದಗಿಸ್ಕೋಬೇಕು ಇದಕ್ಕೆ ಅಂತಂದರೆ, ಗಂಧ, ಅರಿಶಿನ, ಕುಂಕುಮ, 18 ಎಳೆ ಗೆಜ್ಜೆ ವಸ್ತ್ರ, ತುಳಸಿ, ಹೂವು, ಬಾಳೆಹಣ್ಣು, ಜೇನು, ತೆಂಗಿನಕಾಯಿ ಬೇಕಾಗುತ್ತೆ. ಶನಿವಾರ ಮಾಡುವಂತಹವರಾದರೆ ಊದ್ಗಡ್ಡಿ ಮತ್ತು ಕರ್ಪೂರ ಬೇಕಾಗುತ್ತೆ. ಇದನ್ನು ಮಾಡಬೇಕು ಈ ವ್ರತ ಅಂತಂದರೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿದು ಫೋಟೋ ಅಥವಾ ವಿಗ್ರಹ ಇರಲೇಬೇಕು. ಇನ್ನು ಯಾವ ರೀತಿ ವ್ರತ ಮಾಡೋದು ಅನ್ನುವಂಥದ್ದಾದರೆ, ವ್ರತ ಪ್ರಾರಂಭ ಮಾಡುವಂತಹ ಮೊದಲನೇ ದಿನ ದೇವರ ಮನೆಯೆಲ್ಲ ಶುಚಿಗೊಳಿಸ್ಕೊಂಡು, ಹೇಗೆಲ್ಲ ನೀವು ಪೂಜೆಗೆ ತಯಾರಿ ಮಾಡ್ಕೋತೀರೋ ಆ ರೀತಿ ಮಾಡಿಕೊಂಡು, ನಿಮ್ಮ ಕುಲದೇವರು ಯಾವುದಿರುತ್ತೆ ಅದಕ್ಕೂ ಒಂದು ಹೂವನ್ನು ಇಟ್ಟಿರ್ತೀರ. ಯಾವುದೇ ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರು ಯಾವುದೇ ಆಗಿರಲಿ, ಎಲೆ ಅಡಿಕೆ, ಅದರ ಮೇಲೆ 2 ಬಾಳೆಹಣ್ಣು, 11 ರೂಪಾಯಿಯನ್ನು ಇಟ್ಟು ಕೇಳ್ಕೋಬೇಕು. ನಾನು ಈ ರೀತಿಯಾದಂತಹ ವ್ರತವನ್ನು ಮಾಡ್ತಿದ್ದೀನಿ, ನಿಮ್ಮ ಅನುಗ್ರಹ ಇರಲಿ ಅಂತ ಹೇಳಿ ಬೇಡ್ಕೋಬೇಕು. ನಂತರ ಆಂಜನೇಯ ಸ್ವಾಮಿ ಫೋಟೋವನ್ನು ಒರೆಸಿಟ್ಕೊಂಡಿರಬೇಕು. ಸ್ವಾಮಿಗೆ ಏನು ಮಾಡಬೇಕು ಅಂತಂದರೆ, ಇದು ವ್ರತ ಪ್ರಾರಂಭ ಮಾಡುವಂತಹ ಮೊದಲನೇ ದಿನ ಪಾದದಿಂದ ಆರಂಭ ಮಾಡಿ, ಸ್ವಾಮಿಯ ಪಾದದಿಂದ ಆರಂಭ ಮಾಡಿ 9 ಗಂಧದ ಬೊಟ್ಟುಗಳನ್ನ ಇಡಿ. ಗದೆ ಮೇಲೆ, ಹಣೆ, ಕೈ, ಕಾಲು ಅನುಕೂಲವಾಗಿ ನೋಡಿಕೊಂಡು 9 ಗಂಧದ ಬೊಟ್ಟುಗಳನ್ನ ಇಟ್ಟು 9 ಕುಂಕುಮದ ಬೊಟ್ಟುಗಳನ್ನು ಹಚ್ಚಬೇಕು ಸ್ವಾಮಿಗೆ. ಅರಿಶಿಣವನ್ನು ಎಲ್ಲ ಕಡೆ ಹಚ್ಚಬೇಡಿ, ಹಣೆಗಿಟ್ಟರೆ ಸಾಕು. 18 ಎಳೆ ಗೆಜ್ಜೆ ವಸ್ತ್ರ ಅಂದರೆ 18 + 1 ಎಕ್ಸ್ಟ್ರಾ ಏರಿಸ್ಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಳ್ಳಿ. ತಪ್ಪದೆ ತುಳಸಿಯನ್ನು ಹಾಕಲೇಬೇಕು ಸ್ವಾಮಿಗೆ. ಹೂಗಳನ್ನು ಹಾಕಿ 21 ದಿನ ಮಾಡುವಂತಹವರು ಪ್ರತಿನಿತ್ಯವೂ ಸಹ ಫೋಟೋವನ್ನು ಒರೆಸಬೇಕು. ಇದೇ ರೀತಿ 9 ಗಂಧದ ಬೊಟ್ಟು
9 ಕುಂಕುಮದ ಬೊಟ್ಟುಗಳನ್ನ ಇಟ್ಕೊಬೇಕು. ಸಣ್ಣ ದೀಪಗಳನ್ನಾದರೂ ಸಹಿ ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ ಸಣ್ಣ 2 ದೀಪಗಳನ್ನು ಇಟ್ಕೊಂಡು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕೋಬೇಕು. ಇಲ್ಲ ಅಷ್ಟೊಂದು ದೀಪಗಳಿಲ್ಲ, ಈಗ ದೇವ್ರ ಮನೆಯಲ್ಲಿ 2, ರಾಯರ ಮುಂದೆ 2, ಆಂಜನೇಯ ಸ್ವಾಮಿ ಮುಂದೆ 2, ಅಷ್ಟೊಂದು ದೀಪಗಳು ನಮ್ಮ ಬಳಿ ಇಲ್ಲ ಅಂತಂದರೆ 2 ಮಣ್ಣಿನ ದೀಪಗಳನ್ನೇ ಇಟ್ಟರೂ ಸಹ ನೀವು ನಡೆಯುತ್ತೆ. ಆ ಮಣ್ಣಿನ ದೀಪಗಳಿಗೆ 2 ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಮೊದಲು ದೇವರ ಮನೆಯಲ್ಲಿರುವಂತಹ ದೀಪವನ್ನು ಹಚ್ಕೋಬೇಕು. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರು ಹೆಣ್ಣು ಮತ್ತು ಗಂಡು ದೇವರು ಯಾವುದಿರುತ್ತೆ ಅದನ್ನೂ ಸಹ ನೀವು ಪ್ರಾರ್ಥನೆ ಮಾಡಿಕೊಂಡಾದಮೇಲೆ ದೇವ್ರ ಮನೆಯಲ್ಲಿ ಯಾವ ದೀಪಗಳನ್ನ ನೀವು ಮಾಮೂಲಾಗಿ ಹಚ್ಚುತ್ತೀರೋ ಆ ದೀಪವನ್ನು ಮೊದಲು ಹಚ್ಚಿ ಆಮೇಲೆ ಆಂಜನೇಯ ಸ್ವಾಮಿ ಮುಂದೆ 2 ದೀಪಗಳನ್ನ ರೆಡಿ ಮಾಡ್ಕೊಂಡಿರ್ತೀವ್ರಲ್ವ ಆ ದೀಪಗಳನ್ನ ಹಚ್ಕೊಳ್ಳಿ. ಊದ್ಬತ್ತಿಯನ್ನು ಬೆಳ್ಕೊಂಡು ಅದಾದಮೇಲೆ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು 21 ದಿನವೂ ಸಹ ಹೇಳ್ಕೊಳ್ಳಿ. 21 ದಿನವೂ ನೀವು ಸ್ವಾಮಿಗೆ ಏನು ನೈವೇದ್ಯ ತೋರಿಸ್ಬೇಕು ಅಂತಂದರೆ 21 ದಿನ ವ್ರತ ಅಂತಂದರೆ 20 ದಿನವೂ ಒಂದೇ ಒಂದು ಬಾಳೆಹಣ್ಣನ್ನು ಹಚ್ಚಿಬಿಟ್ಟು ಅದರ ಮೇಲೆ ಜೇನುತುಪ್ಪವನ್ನು ಹಾಕಿ ಇದನ್ನೇ ಇಡಬೇಕು ನೈವೇದ್ಯ. ಒಂದೇ ಒಂದು ಬಾಳೆಹಣ್ಣನ್ನು ಹಚ್ಚಿ ಅದರ ಮೇಲೆ ಜೇನನ್ನು ಹಾಕಿ ನೈವೇದ್ಯವನ್ನು ಪ್ರತಿನಿತ್ಯವೂ ಸಹ ಸ್ವಾಮಿಗೆ ಇಡಬೇಕು. ಏಕಾದಶಿ ಬಂದರೆ ನೈವೇದ್ಯ ಇಡೋ ಹಾಗಿಲ್ಲ, ಸ್ವಾಮಿನೂ ಸಹ ನೈವೇದ್ಯ ಸ್ವೀಕಾರ ಮಾಡಲ್ಲ. ಏಕಾದಶಿ ದಿನ ನೋಡಿ, ಯಾವುದೇ ವ್ರತಗಳನ್ನು ಮಾಡುವಾಗ ಮಧ್ಯ ಏಕಾದಶಿ ಬಂತು ಅಂತಂದರೆ ಅವತ್ತಿನ ದಿನವನ್ನು ಏಕಾದಶಿಯನ್ನು ವ್ರತಕ್ಕೆ ಸೇರಿಸ್ಕೋಬಾರ್ದು. ಅಂದರೆ 21 ದಿನ ವ್ರತ ಅಂತಂದರೆ ಏಕಾದಶಿಯನ್ನು ಬಿಟ್ಬಿಟ್ಟು ಟೋಟಲಾಗಿ ನೀವು 22 ದಿನ ಮಾಡಬೇಕಾಗುತ್ತೆ. ಇದಾದಮೇಲೆ ಮಹಾಮಂಗಳಾರತಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ಬಹಳ ಬೇಗ ನಿಮ್ಮ ಕಷ್ಟವೆಲ್ಲ ಕಳೆದೋಗ್ಬೇಕು ಅಂತಂದರೆ 21 ದಿನ ಯಾರೆಲ್ಲ ಈ ವ್ರತ ಮಾಡ್ತೀರಾ ಸಾಧ್ಯ ಆದರೆ ಪ್ರತಿನಿತ್ಯವೂ ಸಹ ಬೆಳಗ್ಗೆ 8 ಗಂಟೆ ಒಳಗಡೆ, ಆಗಲಿಲ್ಲ ಅಂದರೆ 5:30 ಸಂಜೆ 5:30ಯಿಂದ 6 ಗಂಟೆ ಒಳಗಡೆ ಸ್ವಾಮಿಗೆ ಹೋಗ್ಬಿಟ್ಟು ಎಳ್ಬತ್ತಿಯನ್ನು ಹಾಕ್ಬನ್ನಿ. ಬಹಳ ಬೇಗ ನಿಮ್ಮ ಕಷ್ಟ ಕಳೆದೋಗುತ್ತೆ. ದಿನವೂ ಆಗಲ್ಲ ಅಂತಂದರೆ ಶನಿವಾರ ಮತ್ತು ಮಂಗಳವಾರ ತಪ್ಪದನೇ ಹಾಕಿ. ಇನ್ನು ವ್ರತ ಸಮಾಪ್ತಿ ಹೇಗೆ ಮಾಡೋದು? 21ನೇ ದಿನ ನೀವು ವ್ರತ ಸಮಾಪ್ತಿ ಮಾಡೋರು ಯಥಾ ಪ್ರಕಾರ ಪೂಜೆಯನ್ನು ಮಾಡ್ಕೊಳ್ಳಿ. ಫೋಟೋ ಎಲ್ಲ ಒರೆಸಿ ಅವತ್ತಿನ ದಿನ ಸ್ವಾಮಿಗೆ ಅತ್ಯಂತ ಪ್ರಿಯವಾದಂತಹ ಕಡಲೆಬೇಳೆಯ ಹಯಗ್ರೀವವನ್ನು ಮಾಡಿ ನೈವೇದ್ಯ ಮಾಡಬೇಕು. ಬಾಳೆಹಣ್ಣನ್ನು ಇಟ್ಟು ಕಾಯಿಯನ್ನು ಒಡೆದು ನಾನು ಹೇಳಿಕೊಟ್ಟಿರೋ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮುಗಿಸಿ ಮನೆಯಲ್ಲಿ ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸ್ವಾಮಿಗೊಂದು ಪೂಜೆಗೆ ಕೊಟ್ಬಿಟ್ಟು ಬನ್ನಿ. ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಇದು ಅಂತಲ್ಲ, ಯಾವುದೇ ವ್ರತ ಮಾಡಿದ ದಿನದಿಂದ 15 ದಿನದ ಒಳಗಡೆ ನಿಮ್ಮ ಮನೆ ದೇವರಿಗೆ ಹೋಗ್ಬಿಟ್ಟು ಬರಬೇಕು. ಆವಾಗಲೇ ನಿಮಗೆ ತಪ್ಪದೇನೆ ಪ್ರಾಪ್ತಿಯಾಗುವಂಥದ್ದು ವ್ರತದ ಫಲ. ನಾವು ಯಾವುದೇ ದೇವರ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದ್ರೂ ಅದೆಲ್ಲ ಯಾವ ದೇವರಿಗೆ ಮಾಡ್ತೀವಿ ಅದ್ರ ಜೊತೆ ಮನೆ ದೇವರ ಅನುಗ್ರಹ ಆದಾಗಲೇ ಕಷ್ಟ ಕಳೆಯುವಂತಹದ್ದು. ಹಾಗಾಗಿ ಯಾವ ವ್ರತ ಪೂಜೆ ಮಾಡಿದ್ರೂ ಈ ರೀತಿ ಹಿಂದೆನೇ ಮನೆ ದೇವರಿಗೆ ಹೋಗಿ ಬರೋದ್ರಿಂದ ಬೇಗ ನಮ್ಮ ಸಂಕಲ್ಪಗಳು ಸಿದ್ಧಿಯಾಗುತ್ತೆ. ಮಾಡಿ ಇದನ್ನು ರಾಯರ ವ್ರತ ಮಾಡೋರು ಒಳ್ಳೆಯದಾಗುತ್ತೆ. ನಮಸ್ಕಾರ.